ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ವೈಟ್ ಕೂಡ ಮಾಡ್ತಿರೋದೇನೆಂದ್ರೆ ಕ್ಯೂರಿಯಸ್ ಆಗಿರೋದೇನೆಂದ್ರೆ SLC ಎಕ್ಸಾಮ್ ಶುರು ಆಗೋದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳೆಲ್ಲರೂ ವೈಟ್ ಮಾಡ್ತಿರ್ತೀರಾ. ಸಾಕಷ್ಟು ಅಂದ್ರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಒಂದು ವರ್ಷದಿಂದನೇ ಅಂದ್ರೆ SLC ಗೆ ಜಾಯ್ನ್ ಆದಾಗಿಂದನೂ ಕೂಡ SLC ಬೋರ್ಡ್ ಪರೀಕ್ಷೆ ಬಗ್ಗೆನೇ ಗಮನದಲ್ಲಿ ಬರ್ತಾ ಇರುತ್ತೆ ವಿದ್ಯಾರ್ಥಿಗಳಿಗೆ. ಅಂತೂ ಇಂತೂ ಕೊನೆಯದಾಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾರ್ಚ್ ತಿಂಗಳ 21ನೇ ತಾರೀಕು 2025ರಿಂದ ಒಂದು ಏಪ್ರಿಲ್ ತಿಂಗಳ 4ನೇ ತಾರೀಕು 2025ರ ತನಕ ಒಂದು SSLC ಪರೀಕ್ಷೆಗಳು ಕರ್ನಾಟಕ ರಾಜ್ಯದಲ್ಲಿ ನಿಗದಿಯಾಗಿರುವಂತದ್ದಾಗಿರುತ್ತೆ. SLC ಪರೀಕ್ಷೆ 1 ನಿಗದಿಯಾಗಿರೋದಾಗಿರುತ್ತೆ. SLC ಪರೀಕ್ಷೆ 1 ಮತ್ತೆ SLC ವಾರ್ಷಿಕ ಪರೀಕ್ಷೆ 2, ವಾರ್ಷಿಕ ಪರೀಕ್ಷೆ 3 ಈ ರೀತಿಯಾಗಿ 3 ಪರೀಕ್ಷೆಗಳನ್ನು ಮಾಡ್ತೀವಿ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿದ್ರು. ಆ ಪ್ರಕಾರದಲ್ಲಿ ಪರೀಕ್ಷೆಗಳಾಗ್ತಿದ್ದಾವೆ. ಈಗ ವಿದ್ಯಾರ್ಥಿಗಳ ಒಂದು ಭಯ, ಆತಂಕ, ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟ್ ಗಳೇನಾಗಿದೆ ಅಂದ್ರೆ ಪರೀಕ್ಷೆ ಯಾವ ತರ ಆಗುತ್ತೆ, ಈ ಬಾರಿ ಪರೀಕ್ಷೆ ಯಾವ ತರ ಆಗುತ್ತೆ ಅಂತಾನೆ ಸಾಕಷ್ಟು ಡೌಟ್ ಇರುವಂತದ್ದಾಗಿರುತ್ತೆ. ಈ ಬಾರಿ ಪರೀಕ್ಷೆ ಯಾವ ತರ ಆಗುತ್ತೆ, CC ಕ್ಯಾಮರಾದ ಕಣ್ಗಾವಲುಗಳು ಯಾವ ತರ ಇರುತ್ತೆ ಆಗಿದ್ರೆ, ಏನೇನೆಲ್ಲ ಆಗ್ತವೆ, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಕಟ್ಟುನಿಟ್ಟಾಗಿ ಸ್ಟ್ರಿಕ್ಟ್ ಆಗಿ ಆಗ್ತವ, ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಪರೀಕ್ಷೆಗಳನ್ನ ಬರೀಬಹುದು. ನಂತರದಲ್ಲಿ ವಿದ್ಯಾರ್ಥಿಗಳ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇರತಕ್ಕಂತ ಒಂದು ಪ್ರಶ್ನೆಗಳಿಗೆ ಉತ್ತರನ ತಿಳಿಸುವಂತ ಒಂದು ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇರುವಂತದ್ದು ಅಂತ ಹೇಳ್ತಾ, ಹಾಗೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕನ ಗಳಿಸಬೇಕು ಅಂದ್ರೆ ಯಾವ ರೀತಿಯಾಗಿ ಎಲ್ಲ ಬರೀಬೇಕಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಫೇಲ್ ಆಗುವಂತ ವಿದ್ಯಾರ್ಥಿಗಳು ಕೂಡ ಆನ್ಸರ್ ಏನಾದ್ರು ಗೊತ್ತಾಗ್ತಿಲ್ಲ ಅಂದ್ರೆ ಅಥವಾ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಎಕ್ಸಾಮ್ ಅಲ್ಲಿ ಯಾವ ತರ ಬರೆದ್ರೆ ಅವರು ಪಾಸ್ ಆಗಬಹುದಾಗಿರುತ್ತೆ. ಏನಂತ ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರುವಂತದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ಸುದ್ದಿಗಳನ್ನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ಸುದ್ದಿಗಳನ್ನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನೀವು ಪಡ್ಕೋತಾ ಇರಬಹುದು ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳೇ ಕರ್ನಾಟಕ ರಾಜ್ಯದಲ್ಲಿ ಒಂದು ಪರೀಕ್ಷೆ ನಿಗದಿಯಾಗಿದ್ದಲ್ಲ SLC ಒಂದು ವಾರ್ಷಿಕ ಪರೀಕ್ಷೆ ಒಂದು. ಪ್ರತಿ ವರ್ಷ ಕೂಡ SLC ವಿದ್ಯಾರ್ಥಿಗಳಿಗೆ ಒಂದು ಬೋರ್ಡ್ ಪರೀಕ್ಷೆ ಇರುತ್ತೆ. ಅಂದ್ರೆ SLC ಹಂತದಿಂದನೇ ಶುರು ಆಗ್ತಾ ಇರೋದಾಗಿರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಒಂದು 9ನೇ ತರಗತಿಯ ತನಕ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಬೋರ್ಡ್ ಪರೀಕ್ಷೆ ಅಂತ ಮಾಡೋದಿಲ್ಲ, ಕಟ್ಟುನಿಟ್ಟಿನ ಒಂದು ಪರೀಕ್ಷೆ ಏನೋ ಮತ್ತೊಂದು ಇರೋದಿಲ್ಲ. ಯಾಕಂದ್ರೆ SLC ಒಂದು ಪರೀಕ್ಷೆನ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಅನ್ನ ಕೂಡ ಅಲ್ಲಿ ಪ್ರಮುಖವಾಗಿ ಕೊಡೋದಾಗಿರುತ್ತೆ. ಅದಕ್ಕೆ ಸಾಕಷ್ಟು ಒಂದು ವ್ಯಾಲ್ಯೂ ಕೂಡ ಇದೆ ಅಂತೆಲ್ಲ ಮಾಹಿತಿಗಳು ಕೂಡ ಇರ್ತವೆ. ಬಟ್ ಆದಷ್ಟು ವಿದ್ಯಾರ್ಥಿಗಳಿಗೆ PUC ಡಿಗ್ರಿ ಮಾಡಿರುವಂತಹ ವಿದ್ಯಾರ್ಥಿಗಳು ಕೂಡ ಒಂದು ಸರ್ಟಿಫಿಕೇಟ್ ಇದ್ರೂ ಕೂಡ ಒಂದು ವ್ಯಾಲ್ಯೂ ಯಾವ ತರ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ ನಾನು ಯಾರನ್ನು ಡಿಮೋಟಿವೇಟ್ ಮಾಡಲ್ಲ ಇಲ್ಲಿ. SLC ಪರೀಕ್ಷೆ ಬಗ್ಗೆ ಇಲ್ಲಿ ಮಾತಾಡೋಣ ನಾವೀಗ. SLC ಒಂದು ಪರೀಕ್ಷೆಗೆ ಮಹತ್ವ ಇರೋದ್ರಿಂದ ಅದನ್ನ ಒಂದು ಪ್ರಮುಖ ಘಟ್ಟ, ತಿರುವು, ಹಾಗೆ ಹೀಗೆ ಅಂತೆಲ್ಲ ಕರೀತಾರೆ ಒಂದು ಪದಗಳಲ್ಲಿ. ಒಂದು SLC ಒಂದು ಪರೀಕ್ಷೆ ಏನಿದೆಲ್ಲ ಈ ಒಂದು ಪರೀಕ್ಷೆಗೆ ಎಷ್ಟು ಮಹತ್ವ ಪಡ್ಕೊಂಡಿರೋದ್ರಿಂದ ಈ ಒಂದು ಪರೀಕ್ಷೆಯನ್ನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಒಂದು ಸ್ಟ್ರಿಕ್ಟ್ ಆಗಿ ಕಟ್ಟುನಿಟ್ಟಾಗಿ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಈ ವರ್ಷ ಕೂಡ ಕಳೆದ ವರ್ಷಗಳಲ್ಲಿ CCTV ಕ್ಯಾಮ್ರಾ ಹಾಗೆ ಹೀಗೆ ಅಂತೆಲ್ಲ ಮಾಡಿದ್ರಿಂದ ವಿದ್ಯಾರ್ಥಿಗಳ ಫಲಿತಾಂಶ ಏನಿದೆಯಲ್ಲ ಡಿಕ್ರೀಸ್ ಕೂಡ ಆಯ್ತು, ಕಡಿಮೆ ಬಂತು ಅಂತ ಕೂಡ ಇದೆ. ಯಾಕಂದ್ರೆ ಕಟ್ಟುನಿಟ್ಟಿನ ಪರೀಕ್ಷೆ ಆಗಿರೋದ್ರಿಂದ ವಿದ್ಯಾರ್ಥಿಗಳ ನೈಜತೆ ಗೊತ್ತಾಗಿದೆ. ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಬರೀತಕ್ಕಂಥ ಒಂದು ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಯಾವ ತರ ಬರೀತಾರೆ ಏನಿರುತ್ತೆ ಅಂತ ಅಂದ್ರೆ ಕಳೆದ ವರ್ಷಗಳೆಲ್ಲ ಒಂದು 3-4 ವರ್ಷ ಹಿಂದೆ ಎಲ್ಲ ಹೆಚ್ಚಿಗೆ ಪ್ರಮಾಣದಲ್ಲಿ ಕೆಲವೊಂದು ಭಾಗಗಳಲ್ಲಿ ಕಾಪಿಗಳು ನಡೀತಾ ಇದ್ವಂತ ಸುದ್ದಿಗಳಿತ್ತು. ಅಂತರದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವುದು ಇತರೆ ಒಂದು ಸುದ್ದಿಗಳು ಕೂಡ ಕಳೆದ ವರ್ಷಗಳಲ್ಲಿ ಆಗ್ತಾ ಇದ್ವು. ಕಳೆದ ವರ್ಷದಲ್ಲಿ ಅಂದ್ರೆ ಹಿಂದಿನ ವರ್ಷಗಳಲ್ಲಿ ಆಗ್ತಾ ಇದ್ವು. ಕಳೆದ ಒಂದು 3 to 4 years ಬ್ಯಾಕ್ ಹಿಂದೆ ಎಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಅದು ಕಾಣ್ತಾ ಇತ್ತು. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಕಟ್ಟುನಿಟ್ಟಿನ ಪರೀಕ್ಷೆಗಳಾಗಬೇಕು ಅಂತ ಅಂದ್ಬಿಟ್ಟು ಒಂದು ಹಲವಾರು ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾದರು. ನಂತರದಲ್ಲಿ ಇದೀಗ ವಿದ್ಯಾರ್ಥಿಗಳಿಗೆ ಈ ಬಾರಿನೂ ಕೂಡ ವಿದ್ಯಾರ್ಥಿಗಳಿಗೆ ಹಲವಾರು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಈ ಬಾರಿ ಪರೀಕ್ಷೆ ಯಾವ ತರ ಇರುತ್ತೆ ಅಂದ್ರೆ ಇಲಾಖೆ ಕರ್ನಾಟಕದ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರದಲ್ಲಿ ತಿಳಿಸುವಂತಾದರೆ ಈ ಬಾರಿ CCTVಯ ಕಣ್ಗಾವಲಿನಲ್ಲಿ ಎಲ್ಲ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳನ್ನ ಒಂದು ಮಾನಿಟರ್ ಮಾಡ್ಲಿಕ್ಕೆ CCTV ಕ್ಯಾಮರಾವನ್ನ ಅಳವಡಿಸಲಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅದನ್ನ ಮಾನಿಟರ್ ಕೂಡ ಒಂದು ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ಅಂದ್ರೆ ದೊಡ್ಡ ಒಂದು ಸ್ಕ್ರೀನ್ ಅಲ್ಲಿ ಹಾಕೋದ್ರ ಮುಖಾಂತರ ಅಥವಾ ಕಂಪ್ಯೂಟರ್ ಗಳಲ್ಲಿ ಅದನ್ನ ನೋಡ್ತಾ ಇರಬೇಕು ಯಾರಾದ್ರೂ ಕೂಡ, ಅಂದ್ರೆ ಒಂದು ಇಲಾಖೆಗೆ ಸಂಬಂಧಪಟ್ಟಂತವ್ರು ಆಗಿರ್ಬೋದು ಅಥವಾ ಒಂದು ಪರೀಕ್ಷಾ ಕೇಂದ್ರಕ್ಕೆ ಮುಖ್ಯಸ್ಥರಾಗಿರ್ಬೋದು, ಇತರ ಯಾರಾದ್ರೂ ಕೂಡ ಅಲ್ಲಿ ಮಾನಿಟರ್ ಮಾಡ್ತಾನೆ ಇರಬೇಕು. ವಿದ್ಯಾರ್ಥಿಗಳೆಲ್ಲ ಹೋಗು ಆಗಿರಬಹುದು, ಇನ್ವೆಸ್ಟಿಗೇಟರ್ ಗಳಾಗಿರ್ಬೋದು, ಸ್ಕ್ವಾಡ್ ಗಳಾಗಿರ್ಬೋದು, ಯಾರು ಏನ್ ಮಾಡ್ತಿದ್ದಾರೆ ಅಂತೆಲ್ಲ ಅದು ಮಾನಿಟರ್ ಆಗ್ತಿರಬೇಕು ಅಂತ ಹೇಳಿದ್ರೆ, ಇದು CCTV ಕ್ಯಾಮರಾವನ್ನ ಅಳವಡಿಸೋದು ವಿದ್ಯಾರ್ಥಿಗಳ ಪಾಯಿಂಟ್ ಆಫ್ ವ್ಯೂ ಇಂದ ಮಾತ್ರ ಅಲ್ಲ. ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಆತಂಕ ಇರುತ್ತೆ, ನಮ್ಮನ್ನ ಮಾತ್ರ ಮಾನಿಟರ್ ಮಾಡಕ ಒಂದು CCTV ಕ್ಯಾಮರಾ ಇಲ್ಲ. ವಿದ್ಯಾರ್ಥಿಗಳ ಸ್ಕ್ವಾಡ್ ಗಳಾಗಿರ್ಬೋದು, ಇನ್ವಿಜಿಲೇಟರ್ ಗಳಾಗಿರ್ಬೋದು ಮತ್ತೆ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲರ ಕೆಲಸಗಳು ಯಾವ ತರ ಆಗ್ತಿದೆ. ಯಾಕಂದ್ರೆ ಟೀಚರ್ಗಳು ಕೂಡ ತಪ್ಪು ಮಾಡಬಹುದು ಅಲ್ಲಿ, ಅಂದ್ರೆ ಇನ್ವಿಜಿಲೇಟರ್ ಆಗಿ ಬಂದಿರೋರು ಅಥವಾ ಸ್ಕ್ವಾಡ್ಗಳು ಕೂಡ ಏನೋ ತಪ್ಪು ಮಾಡಬಹುದು, ಅಥವಾ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದಾಗಿರ್ಬೋದು, ಅಥವಾ ಒಂದು ಪ್ರಶ್ನೆ ಪತ್ರಿಕೆ ಫೋಟೋಸ್ನೆಲ್ಲ ಹಾಕೋದಾಗಿರ್ಬೋದು ಬೇರೆ ಕಡೆಗಳಲ್ಲಿ, ಅಥವಾ ಆ ಒಂದು ಉತ್ತರಗಳನ್ನ ಹೇಳ್ಕೊಡೋದಾಗಿರ್ಬೋದು, ಅಥವಾ ಏನಾದ್ರು ವಿದ್ಯಾರ್ಥಿಗಳಿಂದ ಹಣವನ್ನು ತೆಗೆದುಕೊಂಡು ಅಲ್ಲಿ ಉತ್ತರವನ್ನ ಲೀಕ್ ಮಾಡೋದಾಗಿರ್ಬೋದು, ಈ ತರ ಒಂದು ಸ್ಕ್ವಾಡ್ಗಳು ಅಥವಾ ಇನ್ವಿಜಿಲೇಟರ್ಗಳು ಕೆಲವು ಕಡೆಗಳಲ್ಲಿ ಮಾಡಿರುವ ಉದಾಹರಣೆಗಳು ಕೂಡ ಇರ್ತವೆ. ಆ ಕಾರಣಕ್ಕೆ ಮತ್ತೆ ವಿದ್ಯಾರ್ಥಿಗಳು ಮಾತ್ರ ಅಂತಲ್ಲ, ಬಟ್ ವಿದ್ಯಾರ್ಥಿಗಳ ಕಾರಣಕ್ಕೆ ಒಂದು ಪ್ರಮುಖವಾಗಿ ಇದನ್ನ ಕೂಡ ಹಾಕಿರ್ತಾರೆ. ಮತ್ತೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸಮಸ್ಯೆಗಳಾಗದೇ ಇರೋ ರೀತಿಯಲ್ಲಿ ಒಂದು ಮಾನಿಟರ್ ಮಾಡೋಕೆ ಕೂಡ ಇದನ್ನ ಹಾಕಿರ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆನ ನಡೆಸ್ತಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಕಟ್ಟುನಿಟ್ಟು ಏನೇ ಇದ್ರೂ ಕೂಡ ಒಬ್ಬ ವಿದ್ಯಾರ್ಥಿ ಓದ್ಕೊಂಡು ಬಂದು ಒಂದು ಪರೀಕ್ಷೆನ ಬರೀತಿದ್ದಾನೆ ಅಂದ್ರೆ ಯಾರು ಕೂಡ ಅದಕ್ಕೆ ಅಡ್ಡಿನ ಪಡಿಸೋದಿಲ್ಲ ವಿದ್ಯಾರ್ಥಿಗಳು. ಅದನ್ನಂತೂ ನೀವು ಗಮನದಲ್ಲಿ ಇಟ್ಕೊಂಡಿರಿ. ಕಟ್ಟುನಿಟ್ಟಿನ ಪರೀಕ್ಷೆ ಏನೇ ಯಾವುದೇ ರೀತಿ ಪರೀಕ್ಷೆ ಆದ್ರೂ ನೀವು ಉತ್ತರನೆಲ್ಲ ಓದ್ಕೊಂಡು ಹೋಗಿರ್ತೀರಾ, ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಹೋಗ್ತೀರಾ, ಕೂತ್ಕೊಂತೀರಾ, ಅಲ್ಲಿ ಪ್ರಶ್ನೆ ಪತ್ರಿಕೆ ನಿಮಗೆ ಕೊಡ್ತಾರೆ, ಉತ್ತರ ಪತ್ರಿಕೆ ನಿಮಗೆ ಕೊಡ್ತಾರೆ ಅಂದಾಗ ನೀವು ತಲೆ ತೆಗೆಸ್ಕೊಂಡು ಬರೆಯಕ್ಕೆ ಶುರು ಮಾಡಿದ್ರಿ ಅಂತಂದಾಗ ಅದಕ್ಕಾರ ಸಿಗ್ನೇಚರ್ ಏನೋ ಮತ್ತೊಂದು ಬೇಕಿದ್ರೆ ಮಾತ್ರ ಅವ್ರು ಬರ್ತಾರೆ. ಅದಕ್ಕೆ ನಂತರದಲ್ಲಿ ನಿಮ್ನ ಯಾರು ಡಿಸ್ಟರ್ಬ್ ಮಾಡೋದಿಲ್ಲ ಅಲ್ಲಿ. ಡಿಸ್ಟರ್ಬ್ ಆಗ್ತಿರೋ ಕೂಡ ನೀವೇ ಇನ್ಫಾರ್ಮ್ ಮಾಡಬಹುದಾಗಿರುತ್ತೆ ಇನ್ವಿಜಿಲೇಟರ್ಗೆ ಯಾರು ಬೇಕಾದ್ರೂ ಕೂಡ ನನಗೆ ಸಮಸ್ಯೆ ಆಗ್ತಿದೆ ಆ ತರ ಸೌಂಡ್ ಮಾಡ್ತೀರಿ ಇನ್ನೊಂದು ಮತ್ತೆ
ಅಂತಂದು ಈ ತರ ಅದನ್ನ ಸರಿಪಡಿಸಿ ಅಂದ್ಬಿಟ್ಟು. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಧೈರ್ಯವಾಗಿ ಹೋಗಿ ಧೈರ್ಯವಾಗಿ ಪರೀಕ್ಷೆನ ಬರೀರಿ. ಮತ್ತೆ ಯಾವುದೇ ರೀತಿ ಆತಂಕ ಭಯನ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಅಲ್ಲಿ ನಿಮಗೆ ಬಂದಿರತಕ್ಕಂಥ ಸ್ಕ್ವಾಡ್ ಆಗಿರ್ಬೋದು, ಇನ್ವಿಜಿಲೇಟರ್ಗಳಾಗಿರ್ಬೋದು, ಒಂದು ನೇಮಕಗೊಂಡಿರುವಂತಹ ಸಿಬ್ಬಂದಿಗಳು ಯಾರೇ ಆಗಿದ್ರು ಕೂಡ ವಿದ್ಯಾರ್ಥಿಯ ಒಂದು ಪರೀಕ್ಷೆ ಉತ್ತಮವಾಗಿ ನಡೀಲಿ ಅಂತಂದ್ಬಿಟ್ಟೆ ಅವರು ನೇಮಕಗೊಂಡಿರ್ತಾರೆ ವಿನಃ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಯಾರ್ದು ಇರೋದಿಲ್ಲ. ಮತ್ತೆ ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ಚೆನ್ನಾಗಾಗ್ಲಿ ಅಂತ ಅವ್ರನ್ನ ನೇಮಕ ಮಾಡಿರ್ತಾರೆ. ನಿಮ್ದೇನೇ ಸಮಸ್ಯೆ ಇದ್ರು ಕೂಡ ಅವ್ರ ಜೊತೆ ನೀವು ಹೇಳ್ಕೋಬಹುದಾಗಿರುತ್ತೆ. ಈಗ ನಂತರದಲ್ಲಾಗಿದ್ರೆ ಪರೀಕ್ಷೆ ಯಾವ ತರ ಇರುತ್ತೆ ಈ ಬಾರಿ ಅಂತ ಗೊತ್ತಾಯ್ತು ನಿಮಗೆ. ಸಿಸಿಟಿವಿ ಕ್ಯಾಮ್ರಾ ಇರುತ್ತೆ, ಅದನ್ನ ಮಾನಿಟರ್ ಕೂಡ ಮಾಡ್ತಿರ್ತಾರೆ. ಯಾವುದೇ ವಿದ್ಯಾರ್ಥಿಗಳು ಕಾಪಿ ಇನ್ನೊಂದು ಮತ್ತೊಂದು ಏನೂ ಮಾಡಕ್ ಹೋಗ್ಬೇಡಿ. ಆದಷ್ಟು ಎಷ್ಟು ಗೊತ್ತಿದೆಯೋ ಅಷ್ಟನ್ನ ಬರೆದು ಮತ್ತೆ ನಿಮಗೆ 2ನೇ ಪರೀಕ್ಷೆ 3ನೇ ಪರೀಕ್ಷೆಗೂ ಅವಕಾಶ ಕೊಡ್ತೀವಿ ಅಂದಿದ್ದಾರೆ. ಮತ್ತೆ ಯಾವುದೇ ರೀತಿ ಸಪ್ಲಿಮೆಂಟರಿ ಅದನ್ನ ಪರಿಗಣಿಸೋದಿಲ್ಲ ಅಂತ ಹೇಳಿ, ಸಪ್ಲಿಮೆಂಟರಿ ಅಂತ ಕರೆಯಲ್ಲ ಅದನ್ನ ಅಂತ ಕೂಡ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಇದ್ರು ಕೂಡ ವಿದ್ಯಾರ್ಥಿಗಳನ್ನ ಮಿಸ್ ಆಗಿ ಮಾಡಿ ಕಾಪಿ ಮಾಡಿ ಹಾಗೆ ಹೀಗೆ ಮಾಡಿ ಸಿಗಾಕೋತೀರಾ ಅಂದ್ರೆ ಡಿಬಾರ್ ಆದ್ರೆ 3ರಿಂದ ಹೆಚ್ಚಿಗೆ ವರ್ಷ ಆಲ್ಮೋಸ್ಟ್ ಪರೀಕ್ಷೆನ ಬರ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಆ ತರ ತಪ್ಪುಗಳನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಎಷ್ಟು ಗೊತ್ತು ಅಷ್ಟನ್ನ ಬರೆದು ಬನ್ನಿ. ಪಾಸ್ ಆಗೋ ತರ ಯಾವ ತರ ಮಾಡ್ಬೇಕು ಏನಂತ ಈಗ ತಿಳಿಸುವಂತಂದ್ರೆ ವಿದ್ಯಾರ್ಥಿಗಳಿಗೆ ಉತ್ತರನೇ ಗೊತ್ತಿಲ್ಲಪ್ಪ ನನಗೆ, ಇವಾಗ ಚೆನ್ನಾಗಿ ಓದಿರೋರೆಲ್ಲ ಬರೆದ್ಬಿಟ್ಟು ಬರ್ತಾರ. ಚೆನ್ನಾಗಿ ಓದಿರೋರು ಕೂಡ ಈ ತರನು ಬರೆದು ಬನ್ನಿ. ಏನಂದ್ರೆ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವ ತರ ಬರಿಬೇಕು ಏನಂತಲ್ಲ. ಬಟ್ ಇವಾಗ ನಾಳೆ ಎಕ್ಸಾಮ್ ಇದೆ, ನಾನು ಅಷ್ಟಾಗಿ ಪ್ರಿಪೇರ್ ಆಗಿಲ್ಲ ಜಾಸ್ತಿ. ಸೊ ಆನ್ಸರ್ ಮರ್ತೋಯ್ತು ಅನ್ಕೊಳ್ಳಿ ಎಕ್ಸಾಮ್ ಅಲ್ಲಿ, ಏನ್ ಮಾಡ್ಬೇಕಂತ ಅಟ್ಲೀಸ್ಟ್ ಪಾಸ್ ಆಗಬೇಕು, ಜಾಸ್ತಿ ಮಾರ್ಕ್ಸ್ ಬರಬೇಕು. ಈ ತರ ಅಂದ್ರೆ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ನಾನು ಕೊಡೋ ಟಿಪ್ಸ್ ಏನಂದ್ರೆ ಯಾವುದೇ ಪ್ರಶ್ನೆಗಳನ್ನ ಬಿಟ್ಟು ಬರಬೇಡಿ ವಿದ್ಯಾರ್ಥಿಗಳು. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಟರ್ಗಳಿಗೆ ಅವ್ರಿಗೆ ಮಾಹಿತಿನ ಕೊಟ್ಟಿರ್ತಾರೆ. ವಿದ್ಯಾರ್ಥಿಗಳು ಅಟೆಂಪ್ಟ್ ಮಾಡಿದ್ದಾರೆ ಅಂದ್ರೆ ರಿಲೇಟೆಡ್ ಬರ್ದಿದ್ದಾರೆ ಅಂದ್ರೆ ಕೂಡ ಅರ್ಧ 1 ಮಾರ್ಕ್ಸ್ ಕೊಡ್ತಾರನು ಅವ್ರಿಗೆ ತಿಳಿಸಿರ್ತಾರೆ. ಅಂದ್ರೆ 1 ಮಾರ್ಕ್ಸ್ ಕ್ವಶನ್ಗೆ ನಿಮ್ಗೆ ಅರ್ಧ ಎಲ್ಲ ಕೊಡಲ್ಲ. ಬಟ್ 3 ಮಾರ್ಕ್ಸ್ ಕ್ವಶನ್ ಇದೆ, 4 ಮಾರ್ಕ್ಸ್ ಕ್ವಶನ್ ಇದೆ, 5 ಮಾರ್ಕ್ಸ್ ಕ್ವಶನ್ ಇದೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್ ಆದ್ರೂ ಕೂಡ ಅವ್ರು ಅಟೆಂಡ್ ಮಾಡಿದ್ದಾರೆ, ರಿಲೇಟೆಡ್ ಬರ್ದಿದ್ದಾರೆ ಅಂದ್ರೆ ಕೊಡುವ ಸಾಧ್ಯತೆಗಳಿರುತ್ತೆ. ಆ ಕಾರಣಕ್ಕೆ ನೀವೇನಾದ್ರೂ ಫೇಲ್ ಆಗುವಂತ ವಿದ್ಯಾರ್ಥಿಗಳಾಗಿದ್ದೀರಾ ಅಂತಂದ್ರೆ ಉತ್ತರ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮಗೆ ಪಾಠನ ನೆನೆಸ್ಕೊಳ್ಳಿ. ತರಗತಿಯಲ್ಲಿ ಶಿಕ್ಷಕರು ಏನು ಪಾಠ ಮಾಡ್ತಿರೋ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ನೀವು ಬುಕ್ಕಲ್ಲಿ ಏನೋ ಓದಿದ್ರೆ ಅಥವಾ ಅದ್ರ ಬಗ್ಗೆ ಏನು ಕೇಳಿದಿರೋ ಹೊರಗಡೆ ವಿಷಯದ ಸಮಾಜದಲ್ಲಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರು ಮಾತಾಡೋದಾಗಿರ್ಬೋದು, ಓದೋದಾಗಿರ್ಬೋದು, ಎಲ್ಲ ಒಂದ್ ಕಡೆ ನೋಡಿರ್ತೀರ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನ್ ಅನ್ಸುತ್ತೆ ಅದು ಅದನ್ನಾರು ಬರೆದು ಬನ್ನಿ, ಖಾಲಿ ಬಿಡಬೇಡಿ. ಅಟ್ಲೀಸ್ಟ್ ಆದಷ್ಟು ವಿದ್ಯಾರ್ಥಿಗಳು ಚೆನ್ನಾಗಿ ಬರೀಲಿಕ್ಕೆ ಟ್ರೈ ಮಾಡಿ. ಆದಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದೀನಿ ಅಥವಾ ಗೊತ್ತಿರುವಂತ ಉತ್ತರಗಳನ್ನ ಫಸ್ಟ್ ಬರೆದು ಬಿಡಿ. ಗೊತ್ತಿಲ್ಲದಿರೋ ಉತ್ತರನ ಬರ್ಕೊಂಡು ಗೀಚ್ಕೊಂಡು ಆ ತರ ಎಲ್ಲ ಕಾಟ್ ಮಾಡ್ತಾ ಹೋದಾಗ ವ್ಯಾಲ್ಯೂಟರ್ಗಳಿಗೆ ಅನಿಸ್ತಿರುತ್ತೆ ಅವರು ಕರೆಕ್ಷನ್ ಮಾಡ್ಬೇಕಾರೆ ಇವ್ರೇನು ಗೀಚಿದಾನೆ ತಪ್ಪು ಬರ್ದೇನೆ ಇವ್ನಿಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಅನ್ಕೊಂಡು ನೆಗೆಟಿವ್ ಆಗಿ ತಲೆಗೆ ಬಂದ್ರೆ ಅವ್ರಿಗೆ ನಿಮಗೆ ನೆಕ್ಸ್ಟ್ ಕರೆಕ್ಷನ್ ಮಾಡುತ್ತಾ ಹೋದ್ರು ಕೂಡ ಸಮಸ್ಯೆಗಳಾಗುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಏನಾದ್ರೆ ಅಂದ್ರೆ ಸ್ಟಾರ್ಟಿಂಗ್ ಯಾವ ಕ್ವಶನ್ ಆನ್ಸರ್ ಗೊತ್ತಿದೆ ಎಲ್ಲಾನು ಬರ್ದ್ಬಿಡಿ. ನಿಮಗೆ ಗೊತ್ತಿಲ್ಲದಿರೋದನ್ನ ಆಮೇಲೆ ಇಟ್ಕೊಳ್ಳಿ. ಸೊ ಸ್ವಲ್ಪನೇ ಗೊತ್ತಿದ್ರು ಪರವಾಗಿಲ್ಲ, ನಿಮ್ಗೆ ಎಷ್ಟು ಗೊತ್ತು ಆ ಕ್ವಶನ್ಗಳನ್ನ ಮಾತ್ರ ಚೆನ್ನಾಗಿ ಅಟೆಂಡ್ ಮಾಡಿ. ಹಿಂಗೆ ಆರ್ಡರ್ ಅಟೆಂಡ್ ಮಾಡಬೇಕು ಅಂತ ಏನಿಲ್ಲ, ನಿಮ್ಗೆ ಇಷ್ಟ ಬಂದಂಗೆ ಯಾವ ಕ್ವಶನ್ ಅಟೆಂಡ್ ಮಾಡಿ. ಬಟ್ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಮೇನಲ್ಲಿ ಒಂದು ಬರೆಯೋದು, ಲಾಸ್ಟ್ ಮೇನ್ ಒಂದು ಬರೆಯೋದು, ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ಬರೆಯೋದು, ನೆಕ್ಸ್ಟ್ ಇನ್ನೊಂದು ಯಾವುದೋ ಮೇನಲ್ಲಿ ಬರೆಯೋದು, ಈ ತರ ಒಂದೊಂದು ಕ್ವಶನ್ ಒಂದು ಮಾಡ್ಕೊಂಡು ಹೋಗ್ಬೇಡಿ. ಆದಷ್ಟು ಯೋಚನೆ ಮಾಡಿ ನಿಮ್ಗೆ ಯಾವ ಕ್ವಶನ್ಗೆ ಬೆಸ್ಟ್ ಆನ್ಸರ್ನ ಬರಲಿಕ್ಕೆ ಆಗುತ್ತೋ ಚೆನ್ನಾಗಿ ಅಂತವನ್ನ ಫಸ್ಟ್ ಅಲ್ಲಿ ಬರ್ಕೊಂಬನ್ನಿ ವಿದ್ಯಾರ್ಥಿಗಳು. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಆದಷ್ಟು ಚೆನ್ನಾಗಿ ಬರೆಯಕ್ಕೆ ಟ್ರೈ ಮಾಡಿ. ಮತ್ತೆ ಯಾವ ಕ್ವಶನ್ ಬಿಡಕ್ ಹೋಗ್ಬಿಡಿ, ಎಲ್ಲಾನು ಕೂಡ ಅಟೆಂಡ್ ಮಾಡಿ. ನಿಮ್ಗೆ ಏನ್ ಗೊತ್ತೋ ಇವಾಗ ಗೊತ್ತೇ ಇಲ್ಲ ಅನ್ಕೊಳ್ಳಿ ಪರವಾಗಿಲ್ಲ, ಏನ್ ಅನ್ಸುತ್ತೋ ಅದನ್ನ ಬರೆದು ಬನ್ನಿ. ಯಾಕೆ ನಿಮ್ಗೆ ಅವರು ಬುಕ್ಲೆಟ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ನಿಮ್ಗೆ ಆ ಬುಕ್ಲೆಟ್ ನಿಮ್ದೇನೆ ಒಂದು 3 ಅವರ್ ಕೂಡ. ಸೊ ನೀವೇನಾದ್ರು ಬರೀ, ನೀವು ಖಾಲಿ ಕೊಟ್ಟರು ಕೂಡ ಅವ್ರಿಗೆ ಏನು ಸಮಸ್ಯೆ ಇಲ್ಲ ಅವ್ರಿಗೆ. ಸೊ ನೀವು ತುಂಬಿಸ್ಕೊಟ್ರೆ ಅಟ್ಲೀಸ್ಟ್ ನಿಮ್ ಮಾರ್ಕ್ಸ್ ಬರೋ ಸಾಧ್ಯತೆ ಇರುತ್ತೆ. ಇಲ್ಲ ನಾನು ಏನ್ ಅನ್ಕೊಬಿಡ್ತಾರೋ, ತಪ್ಪು ಬರ್ದ್ರೆ ಚೆನ್ನಾಗಿ ಬರ್ದಿಲ್ಲ ಅಂದ್ರೆ ಕತೆ ಬರ್ದ್ರೆ ಹಾಗೆ ನೀವೇನಾದ್ರು ಬರೀರಿ ವಿದ್ಯಾರ್ಥಿಗಳು. ಅವ್ರು ನಿಮಗೆ ಕೊಟ್ಟಿದಾರಲ್ಲ ಆನ್ಸರ್ ಶೀಟ್ ನ, ನೀವು ಅಲ್ಲಿ ಏನ್ ಬೇಕಾದ್ರು ಅಂದ್ರೆ ನಿಮ್ಗೆ ಅನ್ಸುತ್ತಾರ ಉತ್ತರನ ಇದು ರಿಲೇಟೆಡ್ ಇದೆ ಪಾಠದಲ್ಲಿದೆ, ಪಾಠದಲ್ಲಿ ಇಲ್ಲ ಅಂದ್ರೂ ಕೂಡ ನಿಮಗೆ ಅದು ಈ ತರ ಉತ್ತರ ಬರೀಬಹುದು. ಇದಕ್ಕೆ ಅನ್ನೋ ತರ ಇದ್ರೆ ನಿಮ್ಮ ಮನಸ್ಸಿಗೆ ಏನು ಉತ್ತರ ಬರುತ್ತೋ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರು ಏನು ಪಾಠ ಮಾಡಿದ್ದಾರೆ, ನಿಮ್ಗೆ ಏನು ಸರಿ ಅನ್ಸುತ್ತೆ ಅದನ್ನೆಲ್ಲ ಬರೆದು ಬಂದಿರಿ. ವ್ಯಾಲ್ಯೂಟರ್ ಇರುತ್ತೆ ಮಾರ್ಕ್ಸ್ ಕೊಡೋದು. ಕೆಲವೊಮ್ಮೆ ನೀವು ಬರ್ದಿದ್ದೀರಾ ಹ್ಯಾಂಡ್ ರೈಟಿಂಗ್ ಎಲ್ಲ ಚೆನ್ನಾಗಿತ್ತು, ಇನ್ನೊಂದು ಮತ್ತೊಂದ್ರೆ ವ್ಯಾಲ್ಯೂಟರ್ ಸರಿಯಾಗಿ ನೋಡ್ತಾ ಇಲ್ಲ ಅಂತಂದಾಗ, ಒಂದು ಪಕ್ಷ ನೋಡ್ತಾ ಇಲ್ಲ ಅಂದ್ರೆ ಅದರ ರೇರ್ ಕೇಸಸ್ ಅಲ್ಲಿ ವ್ಯಾಲ್ಯೂಟರ್ ಮಾರ್ಕ್ಸ್ ಸಿಗೋ ಸಾಧ್ಯತೆ ಇರುತ್ತೆ ನಿಮಗೆ ಕೆಲವೊಮ್ಮೆ. ಸೊ ಪಾಸ್ ಕೂಡ ಆಗ್ಬೋದು, ಜಾಸ್ತಿ ಮಾರ್ಕ್ಸ್ ಕೂಡ ಸಿಗೋ ಸಾಧ್ಯತೆ ಇರುತ್ತೆ. ಬಿಟ್ಟು ಬರಕ್ ಹೋಗ್ಬಿಡಿ. ಎಲ್ಲ ವಿದ್ಯಾರ್ಥಿಗಳು ಹೇಳ್ತಿರೋದು ಅಂದ್ರೆ ಉತ್ತರ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಎಲ್ಲಾ ಕ್ವಶನ್ ಅಟೆಂಡ್ ಮಾಡಿ ವಿದ್ಯಾರ್ಥಿಗಳು. ಕೆಲವೊಂದು ಕ್ವಶನ್ ಅಟೆಂಡ್ ಮಾಡೋದು ಆ ಕ್ವಶನ್ ಗೊತ್ತೇ ಇಲ್ಲ ಅಂದ್ಬಿಟ್ಟು ಬಿಟ್ಬಾರ್ದು ಮಾಡಕ್ ಹೋಗ್ಬೇಡಿ. ಮತ್ತೆ ಎಷ್ಟು ಬೇಕೋ ಅಷ್ಟೇ ಆನ್ಸರ್ ಬರೀ, ಜಾಸ್ತಿ ಬರ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಜಾಸ್ತಿ ಬರ್ಕೊಂಡು ಟೈಮ್ ವೇಸ್ಟ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಕ್ವಶನ್ ಆನ್ಸರ್ ಪರ್ಫೆಕ್ಟ್ ಆಗಿ ಗೊತ್ತಿರೋ ಕೂಡ ಅದನ್ನ ಬರೀಲಿಕ್ಕೆ ಆಗೋದಿಲ್ಲ. ಸೊ ಆ ತರ ಬಿಟ್ಟು ಬಂದಾಗ ಬಂದು ಮನೆ ವಾಪಸ್ ಬಂದಾಗ ಅಥವಾ ಪರೀಕ್ಷೆ ಮುಗಿದ ಮೇಲೆ ಇದನ್ನ ಬರೀಬೇಕಿತ್ತು ಹಾಗೆ ಹೀಗೆ ಅಂತ ಕೂರ್ತೀರ. ಆ ಕಾರಣಕ್ಕೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ಬರೀರಿ, ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ವಿದ್ಯಾರ್ಥಿಗಳು. ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ಈ ವಿಡಿಯೋನ ಈಗಲೇ ಶೇರ್ ಮಾಡೋರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.